ನಮಸ್ಕಾರ, ಎಜೆ ವ್ಲಾಗ್ಗೆ ಸ್ವಾಗತ. ನಾನು ಚಂದ್ರಿಕಾ. ಇದು ಮಂಡೆಯ ವ್ಲಾಗ್ ಆಗಿರುತ್ತೆ. ನಾನು ಹೇಳಿದ್ದೆ ಚಿಕ್ಕಮಂಗ್ಳೂರಿಗೆ ಹೋಗ್ತಾ ಇದ್ದೀನಿ ನಮ್ಮ ಗಂಡನ ಮನೆಗೆ ಅಂತ. ಅದೇ ಗಂಡನ ಮನೆಗೆ ಹೋಗಿಲ್ಲ, ಅವ್ರ ಅಕ್ಕನ ಮನೆಗೆ ಹೋಗಿದ್ವಿ, ಬೊಮ್ಮನಹಳ್ಳಿ ಅಂತ. ನಿನ್ನೆ ಒಂದಿನ ಸಖತ್ತಾಗಿತ್ತು, ಅವ್ರ ಜೊತೆಗೆ ಟೈಮ್ ಸ್ಪೆಂಡ್ ಮಾಡಿದ್ದು, ಮತ್ತು ಹೊರಗಡೆ ಎಲ್ಲ ತೋಟದ ಕಡೆ ಎಲ್ಲ ಹೋಗಿದ್ದು, ತುಂಬಾ ಖುಷಿ ಇತ್ತು. ಬಟ್ ಇಲ್ಲಿ ಆಲರಾಮೇಶ್ವರ, ನಾನು ಪ್ರತಿ ವರ್ಷ ಆಲರಾಮೇಶ್ವರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೆ. ಅದೊಂಥರ ತುಂಬ ಒಂದು ಪೀಸ್ಫುಲ್ ಆದಂತಹ ಪ್ಲೇಸು, ಮತ್ತು ನಂಬಿಕೆಗೆ ಅರ್ಹವಾಗಿರುವಂಥ ಒಂದು ದೇವಸ್ಥಾನ ಅಂತಂದರೆ ಅದೇ ಒಂದು ಆಲರಾಮೇಶ್ವರ ದೇವಸ್ಥಾನ. ತುಂಬಾ ಖುಷಿಯಾಗುತ್ತೆ ಆ ದೇವಸ್ಥಾನಕ್ಕೆ ಹೋಗಬೇಕು ಅಂದರೆ. ಎಷ್ಟೋ ಜನ ಭಕ್ತಾದಿಗಳು ತಮ್ಮ ಒಂದು ಹರಕೆನ ತೀರಿಸ್ಬೇಕು, ತಮ್ಮ ಬೇಡಿಕೆನ ಏನದು ಫುಲ್ಫಿಲ್ ಮಾಡ್ಕೋಬೇಕು ಅಂತ ಅಂದರೆ ಆ ಒಂದು ದೇವಸ್ಥಾನಕ್ಕೆ ಹೋಗ್ತಾರೆ. ಎಷ್ಟೋ ಜನ ನಂಬಿಕೆ ಇಟ್ಕೊಂಡು ಆ ದೇವಸ್ಥಾನಕ್ಕೆ ಹೋಗ್ತಾರೆ. ನಂಬಿಕೆ ಇಟ್ಕೊಂಡು ಹೋದರೆ ಎಲ್ಲ ಒಂದು ನಂಬಿಕೆಗಳು ಸಹ ಆ ಒಂದು ದೇವಸ್ಥಾನದಲ್ಲಿ ಈಡೇರ್ತವೆ ಅಂತಲೇ ಹೇಳ್ಬೋದು. ನಾವು ಕೂಡ ಒಂದು ಟೈಮ್ ಇತ್ತಲ್ಲ ಅಂದ್ಕೊಂಡು ನಮ್ಮ ಮನೆಯವ್ರಿಗೆ ಕೇಳಿದೆ, ನಾನು ಹೋಗಿ ಬರೋಣ ಅಂತಂದು. ಅವರು ಕೂಡ ಓಕೆ ಅಂತ ಹೇಳಿದರು. ಹಾಗಾಗಿ ನಾವು ಕೂಡ ಆಲರಾಮೇಶ್ವರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಒಂದು ಪುಣ್ಯ ಕ್ಷೇತ್ರ ಅಂತಲೇ ಹೇಳ್ಬೋದು. ನನಗೂ ಒಂದು ಕೆಲವೊಂದು ಬೇಡಿಕೆಗಳಿದ್ದಾವೆ, ಹಾಗಾಗಿ ಅಲ್ಲಿ ಸ್ವಲ್ಪ ಆ ದೇವ್ರ ದರ್ಶನ ಪಡ್ಕೊಂಡು ನನ್ನ ಕೋರಿಕೆಗಳನ್ನು ಈಡೇರಿಸಲಿ ಅಂತಂದು ಹೋಗ್ತಾ ಇದ್ದೀವಿ. ತುಂಬಾ ಖುಷಿ ಆಗ್ತಿದೆ. ಎಷ್ಟೋ ಜನ ಇಲ್ಲಿ ಆಲರಾಮೇಶ್ವರ ದೇವಸ್ಥಾನಕ್ಕೆ ಬರ್ತಾರೆ. ತುಂಬ ನಂಬಿಕೆ ಇಟ್ಕೊಂಡು ಬಂದರೆ ಎಲ್ಲ ಕೆಲಸಗಳು ಸಹ ನೆರವೇರ್ತವೆ. ಆದರೆ ಯಾವುದೇ ರೀತಿ ನಂಬಿಕೆ ಇಲ್ಲದೆ ಹಾಗೆ ಬಂದು ಏನೋ ಮಾಡೋಕ್ಕೆ ಅಂತ ಹೋದರೆ ಯಾವುದೇ ರೀತಿಯಾಗಿ ತಮ್ಮ ಬೇಡಿಕೆಗಳು ಈಡೇರಲ್ಲ. ಗೊತ್ತಿರ್ಬೋದು, ಆಲರಾಮೇಶ್ವರ ದೇವಸ್ಥಾನ ಅಂದರೆ ನೀರಲ್ಲಿ ತಮ್ಮ ಏನು ಕೋರಿಕೆಗಳನ್ನ ಕೇಳ್ಕೊತಾರೋ ಅದು ನೀರಿನ ಮೇಲೆ ಬರುತ್ತೆ ಅಂತಂದು. ಅದು ನಿಜಾನೇ. ನಂಬಿಕೆ ಇಟ್ಕೊಂಡು ಮಾಡಿದರೆ ಯಾವುದೇ ರೀತಿಯಾದಂಥ ಬೇಡಿಕೆಗಳು ಆ ದೇವಸ್ಥಾನದಲ್ಲಿ ಈಡೇರ್ತವೆ. ಸೊ ನಾವು ಕೂಡ ಒಂದು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ, ನಾವು ನನ್ನ ಮನೆಯವರು. ಹೇಗಿರುತ್ತೆ ಏನು ಆ ದೇವಸ್ಥಾನದ ದರ್ಶನದ ಬಗ್ಗೆ ನಿಮಗೆ ಫುಲ್ ವಿಡಿಯೋನ ನಾನು ತೋರಿಸ್ತೀನಿ. ನನ್ನ ವಿಡಿಯೋನ ಫುಲ್ ವಾಚ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ. ಮನೆಯಿಂದ ಹೊರಟಿದ್ವಿ. 25 ಕಿಲೋಮೀಟ್ರ್ ದೂರ ಇತ್ತು ಅಂತ ಹೇಳಿದರು. ಹಾಗಾಗಿ ಮ್ಯಾಪ್ ಹಾಕ್ಕೊಂಡು ಹೋಗ್ತಾ ಇದ್ದೀವಿ. ರೋಡ್ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿತ್ತು ಅಂದರೆ ಅಲ್ಲೆಲ್ಲ ಹಳ್ಳಿಗಳೇ ಜಾಸ್ತಿ ಇದ್ದಿದ್ದು, ಸಿಟಿಗಿನ ಹಳ್ಳಿ ಮಧ್ಯೆ ಇದೆ ಆ ಒಂದು ಆಲರಾಮೇಶ್ವರ ದೇವಸ್ಥಾನ. ತುಂಬಾ ಖುಷಿ ಇತ್ತು. ನೋಡ್ತಾ ಇರ್ಬೋದು ಬೈಕಲ್ಲಿ ಹೋಗಿದ್ದು ನಮ್ಮ ಮನೆಯವ್ರ ಜೊತೆಗೆ. ಅವರು ಬೈಕ್ ಓಡಿಸೋದ್ರಲ್ಲಿ ತುಂಬ ಬ್ಯುಸಿ ಇದ್ದರು. ಇನ್ನೇನು ಆಲರಾಮೇಶ್ವರಕ್ಕೆ ರೀಚ್ ಆಗ್ತಾ ಇದ್ದೀವಿ. ಇನ್ನೊಂದು 1.5-2 ಕಿಲೋಮೀಟ್ರ್ ಅಂತ ಹೇಳ್ತಾ ಇದ್ದಾರೆ. ನೋಡೋಣ ಹೇಗಿರುತ್ತೆ ಅಂತ. ಅದನ್ನು ಶ್ರಾವಣ ಇರೋದ್ರಿಂದ ಅದು ತುಂಬ ರಶ್ ಇದೆ ಅಂತ ಹೇಳ್ತಾರೆ. ನಾವು ತುಂಬ ಕ್ಯೂರಿಯಾಸಿಟಿ ಇದ್ದೀವಿ. 25 ಕಿಲೋಮೀಟ್ರಿಂದ ದೂರ ಬಂದಿರೋದು. ಅದರಲ್ಲಿ ಗೊತ್ತಾಗ್ತಾ ಇಲ್ಲ, ರೋಡು ಸ್ವಲ್ಪ ಪ್ರಾಬ್ಲಮ್ ಆಗ್ತಾಯಿತ್ತು. ಮ್ಯಾಪ್ ಹಾಕ್ಕೊಂಡು ಬಂದಿದ್ದೀವಿ. ಹೇಗಿರುತ್ತೆ ಏನು ಅಂತಂದು ನೋಡೋಣ. ಫೈನಲಿ ನಾವು ಅಂದ್ಕೊಂಡಂಗೆ ಆಲರಾಮೇಶ್ವರ ಪುಣ್ಯಕ್ಷೇತ್ರಕ್ಕೆ ತಲುಪಿದ್ವಿ. ತುಂಬಾ ಖುಷಿಯಾಯಿತು. ತುಂಬ ದಿನಗಳಿಂದ ನಾನು ಹೋಗಬೇಕು ಅಂತ ಮನಸ್ಸಲ್ಲಿ ಅಂದ್ಕೊತಾ ಇದ್ದೆ. ವರ್ಷಕ್ಕೊಂದ್ಸರಿ ಆದರೂ ಹೋಗಿ ಬರ್ತಾಯಿದ್ದೀನಿ. ನಾನು ಫಸ್ಟ್ ಟೈಮು ಪಕ್ಕದ ಮನೆಯವ್ರ ಜೊತೆಗೆ ಹೋಗಿದ್ದೆ ನಮ್ಮ ದಾವಣಗೆರೆಯಲ್ಲಿ. ಅದಾದ ನಂತರ ನನ್ನ ತಂಗಿ, ಅದಾದ ನಂತರ ಅಕ್ಕ. ಈಗ ಫಸ್ಟ್ ಟೈಮ್ ನಮ್ಮ ಮನೆಯವ್ರ ಜೊತೆಗೆ ಬಂದಿದ್ದು. ಅದು ಮುಂಚಿನ ಅವ್ರ ಜೊತೆಗೆ ಬಂದಿದ್ದೆ. ಇದು ಸೆಕೆಂಡ್ ಟೈಮ್ ಅಂತಲೇ ಹೇಳ್ಬೋದು. ಮದುವೆ ಆದ ನಂತರದಲ್ಲಿ ಇದು ಫಸ್ಟ್ ಟೈಮ್. ನಮಗೆ ಎಂಗೇಜ್ಮೆಂಟ್ ಆದಾಗ ಒಂದು ಟೈಮ್ ಬಂದಿದ್ವಿ. ಅದಾದ ನಂತರದಲ್ಲಿ ಇದು ಫಸ್ಟ್ ಟೈಮ್ ಮದುವೆ ಆದಾಗ. ಇದು ದ್ವಾರ ಬಾಗಿಲು. ಎಲ್ಲ ಹಣ್ಣು ಕಾಯಿ ಎಲ್ಲ ತೊಗೊಂಡು ಬಂದ್ವಿ. ಇನ್ನೂ ಇದು ಜಾಸ್ತಿ ಇಂಪ್ರೂವ್ಮೆಂಟ್ ಇನ್ನೂ ಆಗಿಲ್ಲ, ಆಗಬೇಕು. ಗೋಪುರ ಎಲ್ಲ ಮಾಡ್ತಾ ಇದ್ದಾರೆ. ನೀವು ನೋಡ್ತಾ ಇರ್ಬೋದು ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣ್ತಾ ಇದೆ ಅಂದರೆ, ಎಲ್ಲ ಹಚ್ಚ ಹಸಿರಿಂದ ಕೂಡಿದೆ. ತುಂಬ ಚೆನ್ನಾಗಿದೆ. ಬಟ್ ಆದರೆ ಸ್ವಲ್ಪ ಕ್ಲೀನಿಂಗ್ ಅಷ್ಟು ಇಲ್ಲ, ಸ್ವಲ್ಪ ಕಡಿಮೆ. ಇದು ಏನಾದರೂ ಕೇಳಿಸ್ಬೇಕು ಅಂತ ಅಂದ್ಕೊಂಡವರು ಇಲ್ಲಿ ಟಿಕೆಟ್ ತೊಗೊತಾರೆ. ನಾವು ತುಂಬ ಬೆಳಗ್ಗೆ ಬೇಗ ಬಂದಿರೋದ್ರಿಂದ ಅಷ್ಟಾಗಿ ರಶ್ ಇರಲಿಲ್ಲ ಟಿಕೆಟ್ ಕೌಂಟ್ರಲ್ಲಿ. ಇಲ್ಲಾಂದರೆ ತುಂಬಾ ರಶ್ ಇರುತ್ತೆ. ಲಾಸ್ಟ್ ಟೈಮ್ ನಾವು ಪೂಜೆ ಎಲ್ಲ ಮುಗಿಸ್ಕೊಂಡು ಹೊರಗೆ ಬಂದಿದ್ದೆ. 3 hours ಆಯಿತು. ಅಂದರೆ ದೇವಸ್ಥಾನಕ್ಕೆ ಲೈನ್ ಇದ್ಕೊಂಡು ಒಳಗಡೆ ದರ್ಶನ ಮುಗಿಸ್ಕೊಂಡು ಹೊರಗೆ ಬಂದಿದ್ದೆ, ಅಷ್ಟೊತ್ತನ ಆಯಿತು. ಬಟ್ ಅದಕ್ಕೋಸ್ಕರ ನಾವು ಬೇಗನೆ ಬಂದ್ವಿ. ತುಂಬ ಒಂದು 40 minutes ಆದಮೇಲೆ ನಮಗೆ ಡೋರ್ ಓಪನ್ ಮಾಡಿದರು. ಪೂಜೆ ಎಲ್ಲ ಆದಮೇಲೆ ಇದು ಟಿಕೆಟ್ ತೊಗೊಂಡಿದ್ದು ನಾವು ಏನಾದರೂ ಕೇಳಿಸ್ಬೇಕು ಅಂತ ಅಂದಾಗ. ನೀವು ನೋಡ್ತಾ ಇರ್ಬೋದು ತುಂಬಾ ಫೇಮಸ್ ಈ ದೇವಸ್ಥಾನ. ಪೂಜೆ ಎಲ್ಲ ಆಯಿತು. ನೋಡ್ತಾ ಇರ್ಬೋದು ಕರ್ಪೂರ ಎಲ್ಲ ಹೇಗೆ ನೀರು ಮೇಲೆ ಉರಿತಾ ಇದೆ ಅಂತಂದು. ತುಂಬ ನಂಬಿಕೆ ಇಟ್ಕೊಂಡು ಮಾಡಿದಾಗ ಮಾತ್ರ ಇಂತಹ ಒಂದು ಸನ್ನಿವೇಶಗಳು ನಡೀತವೆ ಅಂತಲೇ ಹೇಳ್ಬೋದು. ನೀವು ನೋಡ್ತಾ ಇರ್ಬೋದು ಬೇಡ್ಕೊತಾ ಇದ್ದಾರೆ. ಅವರು ಏನು ಬೇಡ್ಕೊಂಡ್ರು ಅಂದರೆ ಮಕ್ಕಳಾಗಿಲ್ಲ ಅಂತ ಅನಿಸುತ್ತೆ. ತುಂಬ ಆ ಲೇಡಿ ಇದ್ದಾರಲ್ವ, ತುಂಬಾ ಅಳ್ತಾಯಿದ್ರು. ಅದು ತುಂಬ ಹೊತ್ತಾದರೂ ಬರಲಿಲ್ಲ. ಅದಾದಮೇಲೆ ಬಂತು. ನಾನು ಕೂಡ ಕೆಲವೊಂದನ್ನು ಮುಂಚೆಯಿಂದಲೂ ಬೇಡ್ಕೊಂಡಿದ್ದೆ. ಹಾಗಾಗಿ ಅದು
ನಾವು ಮನಸ್ಪೂರ್ವಕವಾಗಿ ಹೇಳ್ಕೊಂಡು ನಂಬಿಕೆ ಇಟ್ಕೊಂಡು ಕೂತಾಗ ಅದು ಆಗುತ್ತೆ ಅಂತಾರೆ. ಅದು ನಿಜಾನೇ. ಅದು ನನ್ನ ಒಂದು ಬದುಕಲ್ಲಿ ಇಲ್ಲಿ ಆಗ್ತಾ ಇದೆ. ನಾವು ವರ್ಷಕ್ಕೊಂದ್ಸಲಿ ಹೋದಾಗ ನನ್ನ ಬೇಡಿಕೆಗಳು ತುಂಬ ಕಷ್ಟ. ನಾನು ಇಟ್ಟಂಥ ಬೇಡಿಕೆಗಳು ಅಷ್ಟು ಸ್ಟ್ರಾಂಗ್ ಇರುತ್ತೆ. ಹಾಗಾಗಿ ಸ್ವಲ್ಪ ಅದು ನಿಧಾನಕ್ಕೆ ಬಂತು. ಫಸ್ಟ್ ಟೈಮ್ ಕುತ್ಕೊಂಡ ತಕ್ಷಣ ನನಗೆ ಒಂದು ಪ್ರಸಾದ ಬಂತು. ಅದಾದ ನಂತರದಲ್ಲಿ ಇನ್ನೊಂದು ಬರುತ್ತೆ ಇರಿ ಅಂತ ಅವರೇ ಹೇಳಿದರು. ಅದಾದಮೇಲೆ ನನಗೆ ಉತ್ತತ್ತಿ ಫಸ್ಟ್ ಬಂತು, ಅಲ್ಲಿ ಇಟ್ಟಿದ್ದಾರೆ ನೋಡಿ ಉತ್ತತ್ತಿ. ಅದಾದ ನಂತರ ನನಗೆ ತುಳಸಿ ಎಲೆ ಬಂತು. ತುಂಬಾ ಖುಷಿ ಆಯಿತು. ಏನು ಬೇಡ್ಕೊಂಡ್ರಿ ಅಂತ ಕೇಳಿದರು. ನಾನು ಕೆಲಸದ ವಿಚಾರವಾಗಿ ನಾನು ಬೇಡ್ಕೊಂಡಿದ್ದು. ಹಾಗಾಗಿ ಅವರು ಆಗುತ್ತೆ, ಅದಾದ ನಂತರದಲ್ಲಿ ನಿಮಗೇನು ನಿಮ್ಮ ಸಂಕಲ್ಪ ಈಡೇರಿದ ನಂತರದಲ್ಲಿ ನೀವು ಅಲ್ಲಿ ಬಂದುಬಿಟ್ಟು ಉತ್ತುತ್ತಿನ ಹಾಕಿಬಿಟ್ಟು ಈ ಒಂದು ಕೊಳದಲ್ಲಿ ಪೂಜೆ ಮಾಡಬೇಕು ಅಂತ ಹೇಳಿದರು ಪೂಜಾರಿಯವರು. ಸರಿ ಅಂದ್ಕೊಂಡು ನಾವು ದರ್ಶನ ಎಲ್ಲ ಮುಗಿಸ್ಕೊಂಡು ಕಾಣಿಕೆ ಕೊಟ್ಟು ಹೊರಗೆ ಬಂದ್ವಿ. ನೀವು ನೋಡ್ತಾ ಇರ್ಬೋದು, ಈ ಥರ ತುಂಬ ನಮ್ಮ ಥರ ಸಾವಿರಾರು ಜನ ಇಲ್ಲಿಗೆ ಬರ್ತಾರೆ ಪ್ರತಿನಿತ್ಯ. ತುಂಬಾ ರಶ್ ಇರುತ್ತೆ. ಇವತ್ತು ಮತ್ತೆ ಎಲ್ಲ ದರ್ಶನ ಮುಗಿಸ್ಕೊಂಡು ಅಲ್ಲಿರುವಂಥ ಕೊಳೆದಿರುವಂಥ ತೀರ್ಥನ ತಗೊಂಡು ಹೋಗ್ತಾರೆ. ಅದನ್ನು ಸಹ ಮನೇಲಿಟ್ಟು ಪೂಜೆ ಮಾಡಿಬಿಟ್ಟು ಪ್ರತಿದಿನ ಒಂದು ತೀರ್ಥ ಕೂಡ ತೆಗೆದುಕೊಳ್ತಾರೆ. ಅದು ಕೂಡ ನಮ್ಮನೇಲಿ ನಾವು ಮಾಡ್ತಾಯಿದ್ದೀವಿ. ಪೂಜೆ ಮಾಡೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ ಅಂತ ಅಂತಾರೆ. ಹಾಗಾಗಿ ನಾವು ತೀರ್ಥ ತಗೊಂಡೋಗಿ ಮನೇಲಿ ಪೂಜೆ ಮಾಡ್ತೀವಿ. ನೀವು ನೋಡ್ತಾ ಇರ್ಬೋದು, ನಾನು ಬೇಡ್ಕೊಂಡಿದ್ದು ತುಂಬ ಹೊತ್ತು ಆದ ನಂತರದಲ್ಲಿ ಒಂದು ತುಳಸಿ ಎಲೆ ಬಂತು. ಅದನ್ನೇ ಅವ್ರು ತೋರಿಸ್ತಾ ಇದ್ದಾರೆ. ತೋರಿಸ್ಬಿಟ್ಟು ನನಗೆ ತಕ್ಕೊಟ್ಟು ಕೆಲವೊಂದು ನಿಯಮಗಳನ್ನು ಹೇಳಿದರು, ಏನು ಮಾಡಬೇಕು ಏನು ಅಂತ. ಅದನ್ನೆಲ್ಲ ಮಾಡಿ ಅಂತ ಹೇಳಿದರು. ಅದನ್ನು ತಗೊಂಡು ಪ್ರಸಾದ ಕೊಟ್ಟು ಅದಾದಮೇಲೆ ಅದನ್ನು ತಿಂದುಬಿಟ್ಟು ನೀವು ಅದನ್ನು ಪೂಜೆ ಎಲ್ಲ ಮುಗಿದಾದ ನಂತರದಲ್ಲಿ ನೀವು ಸಂಕಲ್ಪ ಮಾಡ್ಕೋಬೇಕು ಅಂತಲೂ ಹೇಳಿದರು. ಹಾಗಾಗಿ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ನೋಡ್ತಾ ಇರ್ಬೋದು ಎಷ್ಟು ಜನ ಬರ್ತಾರೆ ಅಂತ ಅಂದರೆ ತುಂಬ ಜನ. ಅದಾದ ನಂತರದಲ್ಲಿ ಅವರು ಕೊನೆಯದಾಗಿ ಅಶ್ವತ್ಥ ಕಟ್ಟೆ ಸುತ್ತಿ ಅಂತಲೇ ಹೇಳಿದರು. ಇದು ಅಶ್ವತ್ಥ ಕಟ್ಟೆ 9 ಸಲ ಸುತ್ತಬೇಕು. 9 ಇಲ್ಲಾಂದ್ರೆ 5 ಸಲ. ನೋಡ್ತಾ ಇರ್ಬೋದು ಎಷ್ಟು ಹಚ್ಚ ಹಸಿರಿಂದ ಕೂಡಿದೆ ಅಂತ ಅಂದರೆ ದೇವಸ್ಥಾನ. ಬಟ್ ದೇವಸ್ಥಾನದಲ್ಲಿ ಹಲವಾರು ಮಹಿಮೆಗಳಿದ್ದಾವೆ, ಆದರೆ ಸ್ವಲ್ಪ ಕ್ಲೀನೆಸ್ ಕಡಿಮೆ ಇದೆ. ನೀವು ನೋಡ್ತಾ ಇರ್ಬೋದು ಎಲ್ಲಂದರಲ್ಲಿ ಸ್ವಲ್ಪ ಕಸ ಇದೆ. ಅದು ಬಿಟ್ಟರೆ ಅಲ್ಲೆಲ್ಲ ದೇವಸ್ಥಾನದ ಮುಂದೆಲ್ಲ ತುಂಬ ಸ್ವಚ್ಛತೆಯಿಂದ ಇದೆ. ಕೆಲವೊಂದು ಕಡೆ ಮಾತ್ರ ಈ ಥರ ಪ್ರಾಬ್ಲಮ್ ಇರುವಂಥದ್ದು. ಎಷ್ಟು ಚೆನ್ನಾಗಿದೆ ಅಂದರೆ ಗೋಪುರಗಳನ್ನೇ ಕಟ್ತಾ ಇದ್ದಾರೆ. ಇನ್ನೂ ಅದು ನಿಧಾನಗತಿಯಲ್ಲಿ ಸಾಗ್ತಾ ಇದೆ. ಇದು ಶಿವನ ದೇವಸ್ಥಾನ ನೋಡಿ, ಎಷ್ಟು ಸುಂದರವಾಗಿ ಕಾಣಿಸ್ತಾ ಇದೆ ಶಿವನ ಮೂರ್ತಿ ಲಿಂಗ. ಇದು ಆಲರಾಮೇಶ್ವರದ ಒಳಗಡೆ ನಾವು ದೇವಸ್ಥಾನ ಮುಗಿಸ್ಕೊಂಡು ಬಂದ್ವಲ್ಲ, ಆ ದೇವಸ್ಥಾನದಲ್ಲಿ ಆ ಕಡೆಯಿಂದ ಅಲ್ಲಿ ಕೊಳೆದಂಥ ನೀರು ಈ ಕಡೆ ಬರುತ್ತೆ. ಇಲ್ಲಿ ಸಹ ಪೂಜೆ ಮಾಡ್ತಾರೆ. ನಾನು ತುಂಬ ದಿನಗಳಿಂದ ನಾನು ಲಾಸ್ಟ್ ಟೈಮ್ ಒಂದು ದೇವಸ್ಥಾನಕ್ಕೆ ಹೋದಾಗ ಇದೇ ರೀತಿಯಾಗಿ ಒಂದು ಮೂರ್ತಿಗೆ ಹೂ ಮುಗಿಸಿದ್ರು ತಾಯಿಗೆ. ಆ ಹೂ ತೊಗೋಬೇಕು ಅಂತ ಎಷ್ಟು ಅಂದ್ಕೊಂಡಿದ್ದೆ. ಬಟ್ ಅದು ನಾನು ಇನ್ನೇನು ತೊಗೋಬೇಕು ಅಂತಷ್ಟೇ ಬೇರೆ ಯಾರು ತೊಗೊಂಬಿಟ್ಟು ತುಂಬಾ ಬೇಜಾರಾಗೋಗ್ಬಿಡ್ತು. ಅದಕ್ಕೆ ನಮ್ಮ ಮನೆಯವರು ಆ ಅದೃಷ್ಟ ನಿನಗೆಲ್ಲ ಅನಿಸುತ್ತೆ ಬಿಡು, ಪಾಪ ಅವ್ರಿಗೆ ಸೇರಬೇಕಾಗಿದೆ, ಸೇರಿದೆ, ಬೇಜಾರಾಗಬೇಡ ಅಂತ ಹೇಳಿದರು. ಹಾಗಾಗಿ ಇಲ್ಲಿ ಬಂದು ಪೂಜೆ ಮಾಡಿದ ಮೇಲೆ ನನಗೆ ಹೂ ಸಿಕ್ತು. ಫಸ್ಟ್ ನಾನು ಹೂ ತೊಗೊಂಡೆ. ನನ್ನಿಂದ ತುಂಬ ಜನ ನಿಂತಿದ್ದಾರೆ. ಬಟ್ ನಮ್ಮ ಮನೆಯವರು ನಾನಷ್ಟೇ ವಿಡಿಯೋ ಮಾಡಿದ್ದಾರೆ. ಆ ಕಡೆ ಎಲ್ಲ ಅವರು ಸಹ ಅಲ್ಲ ನಿಂತಿದ್ದರು. ಮೋಸ್ಟ್ಲಿ ನನಗಿಂತ ಮುಂಚೆ ಅವರೇ ಹೋಗಿದ್ರೆ ಅವರೇ ಸಹ ಹೂ ತೊಗೊತಾಯಿದ್ರು. ಎಲ್ಲ ದೇವ್ರ ದರ್ಶನ ಮುಗಿಸ್ಕೊಂಡು ಫೈನಲಾಗಿ 1-2 ಫೋಟೋ ತಗೊಂಡು ಇನ್ನೊಂದು ಸ್ವಲ್ಪ ವೀಡಿಯೋ ಕೂಡ ಮಾಡಿಕೊಂಡೆ. ಆದರೆ ತೀರ್ಥ ಕೂಡ ತೊಗೊಂಬಂದಿರಲಿಲ್ಲ ನಾವು ಆ್ಯಕ್ಚುಲಿ. ಹಾಗಾಗಿ ನಮ್ಮ ಮನೆಯವರು ಮತ್ತೆ ಒಂದು ಹೊಸ ವಾಟರ್ ಬಾಟ್ಲು ತೊಗೊಂಡೋಗಿ ತೀರ್ಥ ತೊಗೊಂಬಂದರು. ಆ ತೀರ್ಥ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಪ್ರತಿನಿತ್ಯ ಸೇವಿಸೋದ್ರಿಂದ ನಮ್ಮ ಒಂದು ನೆಮ್ಮದಿ ಜೀವನ ಸಾಗಿಸ್ಬೋದು ಅನ್ನೋ ನನ್ನ ನಂಬಿಕೆ. ಬೇರೆಯವ್ರಿಗೆ ಗೊತ್ತಿಲ್ಲ, ನನ್ನ ನಂಬಿಕೆ. ಹಾಗೆ ಹೋಗ್ತಾ ಇರುವಾಗ ಮಧ್ಯ ರೋಡಲ್ಲಿ ನಿಲ್ಲಿಸಿದ್ರು. ಅಲ್ಲಿ ನೇರಳೆಹಣ್ಣು ಇತ್ತು ಅಂತ ನೇರಳೆಹಣ್ಣು ಸಹ ಕಿತ್ಕೊಟ್ರು. ಮತ್ತು ಪ್ರಸಾದ ಕೂಡ ಅಲ್ಲಿ ಹೆಂಗೋ ಹಣ್ಣು ಕಾಯಿ ಮಾಡಿಸ್ಕೊಂಡಿದ್ವಲ್ಲ, ಆ ಪ್ರಸಾದ ಕೂಡ ನಮಗೆ ನಮ್ಮ ಮನೆಯವರು ಬಾಳೆಹಣ್ಣು ಮತ್ತು ಕಾಯಿ ಎಲ್ಲ ಕೊಟ್ಟರು. ತಿಂದ್ಕೊಂಡು ಅಲ್ಲಿ ನೇರಳೆಹಣ್ಣು ಸಿಗ್ತಾನೆ ಇಲ್ಲ, ಅಷ್ಟು ದೂರ ಇದ್ವು. ಹಾಗಾಗಿ ಅವರು ಅಲ್ಲಿದ್ದಂತಹ ಅದೇನು ಆ ತೆಂಗಿನ ಮರದ್ದು ತೊಟ್ಟೆ ಇರುತ್ತಲ್ಲ ಅದನ್ನು ತೊಗೊಂಡು ಹೊಸ್ತು ಏನೇನೋ ಸರ್ಕಸ್ ಮಾಡಿ ಒಂದು 4-5 ನೇರಳೆಹಣ್ಣು ಸಹ ಕಿತ್ಕೊಟ್ರು. ಚೆನ್ನಾಗಿದ್ದು ಹೊಟ್ಟೆ ಬೇರೆ ಸಿಕ್ಕಿತ್ತು. ದೇವ್ರ ದರ್ಶನಕ್ಕೆ ಹೋಗಿರೋದ್ರಿಂದ ನಾವು ಏನೇ ರೀತಿಯಾಗಿ ಏನೇ ಸೇವನೆ ಮಾಡದೆ ಹೋಗಿದ್ವಿ. ನಾನು ಒಂದು ಸ್ವಲ್ಪ ಟೀ ಕುಡ್ಕೊಂಡು ಬಿಟ್ಟಿದ್ದೆ. ಅದಷ್ಟು ಬಿಟ್ಟರೆ ಇನ್ನೇನು ಇಲ್ಲ. ಹಾಗೆ ದರ್ಶನ ಮುಗಿಯೋ ತನಕನೂ ಏನು ತಿನ್ನೋದು ಬೇಡ ಅಂದ್ಕೊಂಡು ಸೀದಾ ಬಂದಿದ್ದು. ಹೋಗ್ತಾಯಿದ್ವಿ
ಹಳ್ಳಿಗಳಲ್ಲಿ ನೋಡಿದ್ರೆ ಎಷ್ಟು ಚೆನ್ನಾಗಿತ್ತು ಅಂದರೆ ನಮ್ಮೂರ ಕಡೆನೂ ಇಷ್ಟು ಚಂದನಿಗೆ ಇರಲಿ ಅನಿಸಿತ್ತು. ಅಷ್ಟು ಕ್ಯೂಟಾಗಿತ್ತು. ಇಲ್ಲಿದ್ದಂಥ ವಾತಾವರಣ ಎಷ್ಟು ಪೀಸ್ಫುಲ್ಲಾಗಿತ್ತು ಅಂದರೆ ನನಗಂತೂ ಹಳ್ಳಿ ಜೀವನ ಎಷ್ಟೇ ಬೆಸ್ಟ್ ಅನಿಸುತ್ತೋ. ಫೈನಲಿ ಸಿಕ್ಕಾಪಟ್ಟೆ ಹೊಟ್ಟೆ ಹಸಿದಿತ್ತು ಅಂದ್ಕೊಂಡು ಅಲ್ಲೇ ಒಂದು ಹೋಟೆಲ್ ಸಿಕ್ತು. ಅಲ್ಲೇ ಪೂರಿ ಮತ್ತು ಪಲಾವ್ನ ತಿಂದ್ವಿ ನಮ್ಮ ಮನೆಯವರು. ಚೆನ್ನಾಗಿತ್ತು. ಚಿಕ್ಕ ಅಂಗಡಿ ಆದ್ರೂ ಸಹ ತುಂಬ ರುಚಿಯಾದಂತಹ ಊಟ ಸಿಕ್ತು ಅಂದ್ಕೊಂಡು ಕೊಟ್ಟಿದ್ದಕ್ಕೂ ಏನು ಲಾಸ್ ಇಲ್ಲ ಅಂತಲೇ ಅನ್ನಿಸ್ತು ನನಗೆ. ಫೈನಲಿ ಹೊಟ್ಟೆ ತುಂಬ ಊಟ ಮಾಡಿಕೊಂಡು ಕೇಳಿದ್ರು ಯಾವ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಹೋಟೆಲ್ ನಾನೇ ಚೆನ್ನಾಗಿ ಬೆಂಗಳೂರಾಗೆಲ್ಲ ಈ ಥರ ಇದಾವ. ಅವ್ರು ಕೇಳಿದ್ರು ಎಲ್ಲಿ ನೋಡಿದ್ರು ಬರೋ ಬಿಲ್ಡಿಂಗ್ ಒಂದೊಂದ್ಸಲಿ ನೋಡಿದ್ರೆ ಹಳ್ಳಿ ಮನೆಗಳು ಎಷ್ಟು ಬೆಸ್ಟ್ ಅನಿಸುತ್ತೆ. ಏನು ಸ್ಟ್ರೆಸ್ ಇರಲ್ಲ, ಟ್ರಾಫಿಕ್ ಇರಲ್ಲ, ಯಾವುದೇ ರೀತಿ ಸೌಂಡ್ ಇರಲ್ಲ, ಪೊಲ್ಯೂಷನ್ಸ್ ಇರಲ್ಲ. ಡಿಫ್ರೆಂಟಾಗಿ ಏನೋ ಒಂಥರ ಕಾಣಿಸ್ತಾ ಇದೆ ಮೇನ್ ಆಗಿ ದ್ವೇಷಗಳಂದ್ರೆ ಮೊದಲೇ ಇರಲ್ಲ, ಜಗಳ ಅವೆಲ್ಲ ಅಲ್ಲ. ತಾವಾಯ್ತು, ತಮ್ಮ ಮನೆ ಆಯಿತು, ತಮ್ಮ ಕೆಲಸ ಆಯಿತು ಅನ್ನೋ ಥರ ಇರುತ್ತೆ. ಇವ್ರು ಆರಾಮಾಗಿ ಕೂತ್ಕೊಂಡು ಕಾಣಿಸ್ತಾರೆ. ಅಂದರೆ ನೀವು ನೋಡ್ತಾ ಇರ್ಬೋದು. ಫೈನಲಾಗಿ ಎಲ್ಲ ಮುಗಿಸ್ಕೊಂಡು ಅಕ್ಕನ ಮನೆಗೆ ಬಂದು ಅಲ್ಲಿ ಮಧ್ಯಾಹ್ನ ಊಟ ಎಲ್ಲ ಮಾಡಿಕೊಂಡು ಇನ್ನೇನು ಬೆಂಗಳೂರಿಗೆ ಹೊರಡಬೇಕಿತ್ತು. ಹಾಗಾಗಿ ಅವರು ನನಗೆ ಮಾಡಲಿಕ್ಕೆ ಸಹ ಕೊಟ್ಟರು. ತುಂಬ ಖುಷಿಯಾಗುತ್ತೆ ಈ ದಿನಗಳು ನೋಡಿದಾಗ. ಹೆಣ್ಣಿಗೆ ಎಷ್ಟೇ ಪ್ರೀತಿ ವಿಶ್ವಾಸ ಏನೇ ಕೊಟ್ಟರೂ ಸಹ ಕೊನೆಯದಾಗಿ ಒಂದು ಮಡ್ಲಕ್ಕಿ ಅಂತ ಒಂದು ಕೊಡ್ತಾರಲ್ವ, ಆ ಖುಷಿನೇ ಒಂಥರ ಏನೋ ಒಂಥರ ಹೆಣ್ಣಾಗಿ ಸಾರ್ಥಕ ಆಯಿತು ಅಂತಲೇ ಅನಿಸ್ಬಿಡುತ್ತೆ. ನೋಡಿದ್ರಲ್ಲ, ಈ ದಿನ ಮಾತ್ರ ತುಂಬ ಖುಷಿಯಾಗಿ ಕಳೆದಿದ್ದು. ಯಾರಿಗೆಲ್ಲ ನನ್ನ ವ್ಲಾಗ್ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಮುಗಿಸ್ತೀನಿ. ಎಲ್ಲರಿಗೂ ನಮಸ್ಕಾರ.